ಭವ್ಯ ಕೃಷ್ಣ ಆರತಿ 2026 ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ. ಮಾಜಿ ಸಚಿವರು ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಡಾ. ಮುರುಗೇಶ್ ಆರ್ ನಿರಾಣಿ ಅವರ 61ನೇ ಜನ್ಮದಿನದ ಅಂಗವಾಗಿ ಎಂಆರ್ಎನ್ ನಿರಾಣಿ ಫೌಂಡೇಶನ್ ಹಾಗೂ ಕೃಷ್ಣ ಆರತಿ ಸೇವಾ ಸಮಿತಿಯ ಸಹಯೋಗದಲ್ಲಿ ಆಯೋಜಿಸಿರುವ ಭವ್ಯ ಕೃಷ್ಣ ಆರತಿ 2026 ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದ ಶ್ರೀ ಸ ಸಂಗಮೇಶ್ವರ ಶ್ರೀಮಠದ ಆವರಣದ ಕೃಷ್ಣಾ ತಟದಲ್ಲಿ ನಾಡಿನ ಜಗದ್ಗುರುಗಳು, ಸಂತ ಮಹಾಂತರು ಹಾಗೂ ನಾಗಾ ಸಾಧುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಈ ಭವ್ಯ ಕಾರ್ಯಕ್ರಮದ ಅಂಗವಾಗಿ ಹಿಪ್ಪರಗಿ ಜಲಾಶಯಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮದ ಸಿದ್ಧತೆಗಳಿಗೆ ಅಧಿಕೃತ ಚಾಲನೆ ನೀಡಲಾಯಿತು. ಆಧ್ಯಾತ್ಮಿಕತೆ, ಭಕ್ತಿ ಹಾಗೂ ಸಾಮಾಜಿಕ ಸೇವೆಯ ಸಂದೇಶವನ್ನು ಸಾರಲಿರುವ ಭವ್ಯ ಕೃಷ್ಣ ಆರತಿ 2026 ಕಾರ್ಯಕ್ರಮವು ನಾಡಿನ ಜನಮನ ಸೆಳೆಯುವ ಐತಿಹಾಸಿಕ ಕಾರ್ಯಕ್ರಮವಾಗಿ ರೂಪುಗೊಳ್ಳಲಿದೆ. ಕೃಷ್ಣ ಸೇವಾ ಸಮಿತಿ ಕಳೆದ 2 ವರ್ಷಗಳ ಕಾಲ ಉತ್ಕೃಷ್ಟವಾಗಿ ಕೃಷ್ಣಗೆ ಕೃಷ್ಣಾರತಿಯನ್ನು ಸಮರ್ಪಿಸುವುದರ ಜೊತೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಭಾಗದ ಪೂಜ್ಯರಿರ್ಬೋದು, ಉತ್ತರ ಭಾರತದ ನಾಗಾ ಸಾಧುಗಳಿರ್ಬೋದು, ಕಾಶಿಯಿಂದ ಆರತಿ ಮಾಡುವ ಅರ್ಚಕರನ್ನು ಕರ್ಕೊಂಡು ಬಂದು ಅನ್ನಪ್ರಸಾದ್ ಜೊತೆಗೆ ಯಶಸ್ವಿಯಾಗಿ 2 ವರ್ಷಗಳ ಕಾಲ ಪ್ರಭುಜಿ ಮಹಾರಾಜ್ ಅವರ ನೇತೃತ್ವದಲ್ಲಿ ಹಿಪ್ಪರಿ ಹಿರಿಯರ ಜೊತೆಗೂಡಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ. ಆ ಥರ ಬರುವ ವರ್ಷ 3ನೇ ವರ್ಷ ಬರ್ತದೆ. ಕೃಷ್ಣ ಜನ್ಮಾಷ್ಟಮಿಯ 3ನೇ ವರ್ಷನೂ ಕೂಡ ಕೃಷ್ಣಾರತಿಯನ್ನು ಭವ್ಯ ಕೃಷ್ಣಾರತಿಯ ರೂಪದಲ್ಲಿ ನಾವು ಆಚರಣೆ ಮಾಡೋಣ ಅಂತ ಹೇಳ್ಕೊಂಡು ಕಳೆದ 10-12 ದಿನಗಳ ಹಿಂದೆ ಕೃಷ್ಣ ಸೇವಾ ಸಮಿತಿಯ ಹಿರಿಯರೆಲ್ಲರೂ ಕೂಡಿಕೊಂಡು ಇದೇ ಪವಿತ್ರ ಜಾಗದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈ ಕಾರ್ಯಕ್ರಮ ಯಾರೂ ಹೊರಗಿನವ್ರು ಬಂದು ಮಾಡೋದಿಲ್ಲ. ನಮ್ಮ ನದಿ ಪೂಜೆ, ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ, ನಮ್ಮೂರ ಜಾತ್ರೆ ನಾವೇ ಮಾಡಬೇಕಾಗಿದೆ. ಈ ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ಹಿರಿಯರು ಆ ಸಮಿತಿಯಲ್ಲಿ ಭಾಗವಹಿಸಿ ತಾವೇ ಜವಾಬ್ದಾರಿ ತಗೊಂಡು ಈ ಉತ್ಸವವನ್ನು ಯಶಸ್ವಿಯಾಗಿ ಮಾಡಬೇಕಾಗಿದೆ. 4ನೇ ತಾರೀಕಿನ ದಿನ ಕಾರ್ಯಕ್ರಮ ಕೃಷ್ಣ ಜನ್ಮಾಷ್ಟಮಿ ಇದೆ. ಅವತ್ತು ಉತ್ಸವವನ್ನು ಮಾಡಬೇಕು. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಕಾಶಿಯಿಂದ ಅಲ್ಲಿ ಗಂಗಾರತಿ ಮಾಡುವ ಅರ್ಚಕರು, ಕಾಶಿ ವಿಶ್ವನಾಥನ ಮುಖ್ಯ ಪೂಜಾರಿಗಳ ಸಮಿತಿ ಟ್ರೈನ್ ಟಿಕೆಟ್ ಬುಕ್ ಆಗಿದೆ. ರೋಡ್ ಸಲ 7 ಜನ ಆರತಿ ಮಾಡಿದ್ರು, ಈ ಸಲ 9 ಜನ ಒಂದೇ ಟೈಮಕ್ಕೆ ಆರತಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅವ್ರ ಜೊತೆ ಅವ್ರ ಹಿರಿಯರು, ಅವರ ನಿರ್ವಾಹಕರು ಕೂಡ 3ನೇ ತಾರೀಕು ರಾತ್ರಿನೇ ಇಲ್ಲಿ ಬರ್ತಾರೆ. 4ನೇ ತಾರೀಕಿನ ದಿನ ಬೆಳಗ್ಗೆ ಇಲ್ಲಿ ಬಂದು ಹೋಮ ಹವನಗಳನ್ನು ಕಾಶಿ ವಿಶ್ವನಾಥನ ಅರ್ಚಕರನ್ನೇ ಹಿಪ್ಪರಗಿ ಜಾಗದಲ್ಲಿ ಹೋಮವನ್ನು ಮಾಡ್ತಾರೆ. ಸಾಯಂಕಾಲ ಅವರೇನೆ ಆರತಿಯನ್ನು ಮಾಡ್ತಾರೆ. ಇದೊಂದು ಕಮಿಟಿ ಈಗಾಗಲೇ ಫಿಕ್ಸ್ ಆಗಿದೆ. ಅದ್ರ ಜೊತೆಗೆ ನಾವೆಲ್ಲರೂ ಈ ಕೃಷ್ಣಾ ನದಿ ದಂಡಿ ಮೇಲಿರ್ತಕ್ಕಂಥ ರೈತ ಬಂಧುಗಳು, ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಬೆಳಗಾವಿ, ಬಿಜಾಪುರ, ಸೊಲ್ಲಾಪುರ, ಇವರೆಲ್ಲ ಮಲ್ಲಿಕಾರ್ಜುನನ್ ಬಂತು. ಮಲ್ಲಿಕಾರ್ಜುನ ಅಂದರೆ ನಮ್ಮ ಭಾಗಕ್ಕೆಲ್ಲರಿಗೂ ಆರಾಧ್ಯ ದೇವರು. ಮಲ್ಲಿಕಾರ್ಜುನ ರಥವನ್ನು ಕರ್ಸೋನು, ಮಲ್ಲಿಕಾರ್ಜುನ ಪಲ್ಲಕ್ಕಿ ಉತ್ಸವ ನಮ್ಮಲ್ಲಿ ಆಗಲಿ ಎನ್ನುವಂಥದ್ದು ಎಲ್ಲರ ಇಚ್ಛೆ ಇತ್ತು. ಆ ಇಚ್ಛೆ ಪ್ರಕಾರ ನಾವು ಉಗಾದಿಗೆ ಹೋದಾಗ ಮನವಿ ಮಾಡ್ಕೊಂಡಾಗ ಅವರು ಭಾಳ ಖುಷಿ ಪಟ್ಟರು. ನಾವು ಕೃಷ್ಣಾರತಿಯನ್ನು ವಿಡಿಯೋದಾಗ ನೋಡಿ ಯೂಟ್ಯೂಬ್ದಾಗ ನೋಡಿ ನಾವು ಮಾಡಕ್ಕೆ ಚಾಲು ಮಾಡೀವಿ. ಈ ವರ್ಷದಿಂದ ನಾವು ಭಾಳ ಸಂತೋಷದಿಂದ ಪ್ರಧಾನ ಅರ್ಚಕರನ್ನ ಹಿಪ್ಪರಿಗೆ ಬರ್ತೀವಿ ಅಂತೇಳಿ ಅವರು ಅವತ್ತು ಒಪ್ಪಿಕೊಂಡ್ರು. ಆ ಪ್ರಕಾರ ಕಳೆದ ತಿಂಗಳು ಹೋಗಿ ಮತ್ತೆ ನಾವು ಆಹ್ವಾನ ಪತ್ರಿಕೆ ಕೊಟ್ಟಾಗ ಅವರು ಬರ್ಲಿಕ್ಕೆ ತಯಾರಾಗ್ಯಾರ. ಅದ್ರ ಜೊತೆಗೆ ಮತ್ತೊಂದು ಸಿಹಿ ಹೇಳಿದರು, ನಾವು ಬಂದ ಮೇಲೆ ಬ್ರಹ್ಮರಾಮ ಮಲ್ಲಿಕಾರ್ಜುನ ಕಲ್ಯಾಣೋತ್ಸವವನ್ನು ಶ್ರೀಶೈಲದಲ್ಲಿ ಮಾಡ್ತೀವಿ. ಅವೇ ಮೂರ್ತಿ ಉತ್ಸವ ಮೂರ್ತಿಯನ್ನು ತಗೊಂಡು ಅವೇ ಅರ್ಚಕರಿಂದ ನಾವು ಹಿಪ್ಪರಿಗೆಯಲ್ಲಿ ಕೂಡ ಬ್ರಹ್ಮರಾಮ ಮಲ್ಲಿಕಾರ್ಜುನ ಕಲ್ಯಾಣೋತ್ಸವವನ್ನು ಮಾಡ್ತೀವಿ. 25 ಜನ ಅರ್ಚಕರು ಬರ್ತೀವಿ ಅಂತೇಳಿ ಅವರು ಒಪ್ಪಿಕೊಂಡಿದ್ದಾರೆ. ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ದಂಪತಿಗಳ ಮಧ್ಯೆ ಹೊಸದಾಗಿ ಮದುವೆಯಾದವರು ಇರ್ಬೋದು, ದಂಪತಿಗಳ ಸಮೇತ ನೀವು ಆ ಪೂಜೆಯಲ್ಲಿ ಭಾಗವಹಿಸ್ಬೋದು. ಪೂಜೆಯಲ್ಲಿ ನೀವು ಕಲ್ಯಾಣೋತ್ಸವದಲ್ಲಿ ಕೂಡುವಂಥ ಒಂದು ಅವಕಾಶ ಮಾಡಿ. ನಮ್ಮ ದೇವಗಿರಿ ಬಾಬಾ ಅವರು ಭಾಳ ಖುಷಿಯಿಂದ ಮೊದಲೇ ಹೇಳಿದರು, ನಾನು ಕೃಷ್ಣ ಜನ್ಮಾಷ್ಟಮಿ ನಿಶ್ಚಿತವಾಗಿ ಬರ್ತೀನಿ. ಹಿಪ್ಪರಿಗೆಗೆ ನಮಗೆ ಒಂದು ಬಾಂಧವ್ಯ ಬೆಳೆಸ್ತದೆ. ನಾ ಹಿಪ್ಪರಿಗೆ ವೈಭವ ಕಾರ್ಯಕ್ರಮವನ್ನು ನೋಡಲಿಕ್ಕೆ, ಹೋಮವನವನ್ನು ಮಾಡಲಿಕ್ಕೆ ಸ್ವತಃ ಬರ್ತೀನಿ ಅಂಥೇಳಿ ನಾಗಾ ಸಾಧುಗಳು ಲಾಸ್ಟ್ ಇಯರ್ ಬಂದಿದ್ದರು. ದೇವಗಿರಿ ಬಾಬಾ ಅವರು ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಅವರು ಕೂಡ ಅವತ್ತು ಬರ್ತಾರೆ.
ಅವ್ರ ಜೊತೆಗೆ ಉಳಿದ ಅವರು ದಕ್ಷಿಣ ಭಾರತದ ಪ್ರಮುಖರಾಗಿರ್ತಕ್ಕಂಥ ಗಣಪತರಾವ್ ಭಟ್ ಅವ್ರನ್ನ ನಮಗೆ ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವರು ಬಂದು ಅವ್ರ ನದಿಯೊಳಗೆ ನೀರು ಹರಿತಿದ್ದಿಲ್ಲ, ನದಿಯೊಳಗೆ ನೀರು ಹರಿಲ್ಲ, ಬತ್ತಿ ಹೋದಂಥ ನದಿಗಳನ್ನು ಅಲ್ಲಿ ಸಸಿಗಳನ್ನು ನಟ್ಟು ಜಲಮೂಲಗಳನ್ನು ಸಂರಕ್ಷಿಸಿ ಆ ನದಿ ಹರಿಯುವಂತೆ ಮಾಡಿದ್ದಾರೆ. ಅಂಥವರು ಇಲ್ಲಿ ಬಂದು ನೆಲ ನದಿ ನೀರು ಎಷ್ಟು ಪವಿತ್ರದ ಅದರ ಉಪಯೋಗಕ್ಕೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ್ದು ಅವರು ಬರಕತ್ತಾರ. ಗಂಗಾ ನದಿ ಜೊತೆಗೆ ಗಂಗಾ ಆರತಿ ಇಲ್ಲಿವರೆಗೆ ಆಗ್ತಿತ್ತು. ಇಲ್ಲಿವರೆಗೆ ಕೃಷ್ಣೆಯ ಬಗ್ಗೆ ಹಾಡು ನಾವು ಕೇಳಿಲ್ಲ. ಎಲ್ಲ ಬುಕ್ ಕೇಳಿದ್ರು, ಎಲ್ಲ ವಿದ್ವಾಂಸರಿಗೆ, ವಿಶ್ವವಿದ್ಯಾಲಯದವ್ರಿಗೆ, ಸಂಗೀತವ್ರಿಗೆ ಕೇಳಿವಿ. ಕೃಷ್ಣೆಯ ಬಗ್ಗೆ 4 ಲೈನ್ ಶ್ಲೋಕ ಬಿಟ್ಟರೆ ನಮ್ಗೆ ಸಿಕ್ಕಿರ್ಲಿಲ್ಲ. ನನಗೆ ಬಹಳ ಖುಷಿ ಆಗ್ತದ. ಕೃಷ್ಣ ಮಾತನ ಹಿಪ್ಪರಿಗೆ ಹಿರಿಯರ ಹೊಟ್ಟೆಯಲ್ಲಿ ಬಂದು ನಮ್ಮೂರಿನ ಕವಿ ಗಂಗಾ ಲಹರಿ ಪ್ರಕಾರ ಕೃಷ್ಣ ಲಹರಿಯನ್ನು ಬರ್ದಾರಂದ್ರೆ ಬಹಳ ಹೆಮ್ಮೆ ಅದ, ಖುಷಿ ಸಿಗ್ತದೆ. ಆ ಹಾಡನ್ನು ನಮ್ಮ ಕಲಾವಿದರ ಕೈಯಾಗ ಕೊಟ್ಟು ಕೃಷ್ಣ ನದಿ ಆರತಿ ಹಾಡುವಾಗ ನಾವು ಅದನ್ನು ಈ ಸಲ ಆಡಿಸಿ ಆರತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಲ್ಲಿಕಾರ್ಜುನ ವಾಲ್ಗದ ಆರತಿನೂ ಕೃಷ್ಣ ನದಿ ಮುಂದೆ ಮಾಡಿ 2 ಸತ್ತಿನ ಆರತಿ ಆದಮೇಲೆ ಕಾರ್ಯಕ್ರಮ ಉಳಿದ ಕೃಷ್ಣ ನದಿ ಬಗ್ಗೆ, ಕೃಷ್ಣನ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸಿ 11:45 ಆದಮೇಲೆ ಇದೇ ವೇದಿಕೆ ಮೇಲೆ ಊರು ಹಿರಿಯರು ಕೃಷ್ಣ ತೊಟ್ಟಿಲು ಹಾಕೋ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿದ್ರೆ ಅದನ್ನು ವೈಭವಪೂರ್ವಕವಾಗಿ ಅದೇ ವೇದಿಕೆ ಮೇಲೆ ತೊಟ್ಟಿಲು ಕಾರ್ಯಕ್ರಮವನ್ನು ಕೂಡ ಅಲ್ಲೇ ನಡೆಸ್ಕೊಂಡು ಪ್ರತಿ ವರ್ಷವೂ ತಾವೇನು ಮಠದಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀರಿ ಅದು ವೇದಿಕೆ ಮೇಲೆ ಆ ಕಾರ್ಯಕ್ರಮ ನಡೀಲಿ. ಆ ಕಾರ್ಯಕ್ರಮವನ್ನು ನಾವೆಲ್ಲ ಸುತ್ತಮುತ್ತಲಿನ ತಾಲೂಕಿನ 3 ಜಿಲ್ಲೆಯ ಜನತೆ ಅದನ್ನು ನೋಡುವಂತಾಗಲಿ ಅನ್ನೋ ಥರ ಈ ಕಾರ್ಯಕ್ರಮವನ್ನು ನಾವು ಪ್ರಿಂಟ್ಔಟ್ ಮಾಡ್ಕೊಂಡಿದ್ವಿ. ಇದ್ರ ಜೊತೆಗೆ ಯೂಟ್ಯೂಬ್ದಲ್ಲಿ ಬರಲಿಕ್ಕೆ ಮತ್ತು ಟಿ ವಿದಲ್ಲಿ ಲೈವ್ ಬರಲಿಕ್ಕೆ ಅದನ್ನು ಕೂಡ ಲಾಸ್ಟ್ ಇಯರ್ ವ್ಯವಸ್ಥೆ ಮಾಡಿದ್ರು. ಆ ಪ್ರಕಾರ ಟಿ ವಿಯಲ್ಲಿ ದೊಡ್ಡ ದೊಡ್ಡ ಟಿ ವಿ ಚಾನಲಲ್ಲಿ ಲೈವ್ ಬರೋ ಥರ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಯೂಟ್ಯೂಬ್ದವ್ರು ಲೈವ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡೋಣ. ಹೋದ ಸಲ ಅತನಿ ತಾಲೂಕೊಳಗೆ ಇಲ್ಲಿ ಲೈವ್ ಇದ್ದಿದ್ದನ್ನು ಅಲ್ಲಿ ಕೇಬಲ್ ಕನೆಕ್ಷನ್ ಲೈವ್ ಕೊಟ್ಟಿದ್ರು. ಅದನ್ನು ನೋಡಿ ಈ ಸಲ ನಾವು ಮುದೋಳು, ಬನಟ್ಟಿ, ಜಮಖಂಡಿ, ಬೀಳಿಗಿ, ಬಾಗಲಕೋಟ್, ಅತನಿಯಲ್ಲಿನೂ ಲೈವ್ ಯಾರು ಕೊಡ್ತಾರೋ ಟಿ ವಿ ಚಾನಲಲ್ಲಿ ಅವ್ರಿಗೂ ನಾವು ಲಿಂಕ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ವಿ. ಸಪ್ತಗಿರಿ ಆಸ್ಪತ್ರೆಯಿಂದ, KLE ಆಸ್ಪತ್ರೆಯಿಂದ, STM ಆಸ್ಪತ್ರೆಯಿಂದ, ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಕರುಡೆ ಆಸ್ಪತ್ರೆ ಹಿಡ್ಕೊಂಡು ಎಲ್ಲ ಡಾಕ್ಟರ್ ಕಡೆಯಿಂದ ಜಿಲ್ಲೆಯಾದ್ಯಂತ ನಾವು ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ ಕೊನೆಯವರೆಗೆ ಕ್ಯಾಂಪ್ ಮಾಡಕತ್ತೀವಿ. ನಮಗೂ ಯಾರಾದರೂ ಬಡವರು ಇದ್ರು ಆಪರೇಷನ್ ಅವಶ್ಯಕತೆ ಇತ್ತಂದ್ರೆ ನೀವು ರೆಕಮೆಂಡ್ ಮಾಡಿದ್ರೆ ಅವ್ರನ್ನ ಉಚಿತವಾಗಿ ಇಲ್ಲಿಂದ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿ ಮತ್ತೆ ಅವ್ರ ಮನೆಗೆ ಬಂದುಬಿಡುವಂಥ ವ್ಯವಸ್ಥೆಯನ್ನು ನಮ್ಮ ಫೌಂಡೇಶನ್ ಸದಸ್ಯರು ಮಾಡ್ತಾರೆ. ಅದರ ಜೊತೆಗೆ ಜಿಲ್ಲೆ ಮತ್ತು ಅವತ್ತು 4ನೇ ತಾರೀಕು ಬೆಳಿಗ್ಗೆ ಕಳೆದ 20 ವರ್ಷಗಳಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿಂದ ಮೊದಲು 100 ಗುಡಿಯಿಂದ ಪ್ರಾರಂಭ ಮಾಡಿದ್ವಿ. ಇವತ್ತು 500-600 ಗುಡಿ ಲಿಸ್ಟಲ್ಲಿ ಜಿಲ್ಲೆಯ ಎಲ್ಲ ಗುಡಿಗಳಲ್ಲಿ ನಮ್ಮ ಕಬ್ಬು ಕಳಸಂತ ರೈತರು, ಮುರುಗೇಶನ ಅಭಿಮಾನಿಗಳು ಬೆಳಗ್ಗೆ ಶ್ರಾವಣ ಇರ್ತದೆ, ಬೆಳಗ್ಗೆ ಹೋಗಿ ದೇವರಿಗೆ ಅಭಿಷೇಕವನ್ನು ಮಾಡಿಸುವಂಥ ವ್ಯವಸ್ಥೆನೂ ಕೂಡ ಪ್ರತಿ ವರ್ಷವೂ ನಡೆದು ಬಂದಿದೆ. ಅದನ್ನು ಕೂಡ ಈ ವರ್ಷ 501 ಗುಡಿಯಲ್ಲಿ ಮಹಾ ಅಭಿಷೇಕವನ್ನು ಮಾಡುವಂಥ ಕೆಲಸ ನಡೀತಾ ಇದೆ. ಅದ್ರ ಜೊತೆ ಗೋದಾನವನ್ನು ಈ ಸಲ ನಮ್ಮ ಹಿರಿಯರು ಇಟ್ಕೋರಿ ಅನ್ನುವಂಥ ಮಾತನ್ನು ಹೇಳಿದ್ರು, ಅದನ್ನು ಮಾಡ್ಕೊಂಡಿದ್ವಿ. ಸಾವಯವ ಕೃಷಿ ಮಾಡಬೇಕು, ನಮ್ಮ ರೈತರು AI ಟೆಕ್ನಾಲಜಿಯನ್ನು ಬಳಸ್ಕೋಬೇಕು, ಮುಂದುವರೆದ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಅಂತ ಹೇಳಿದ ಮೇಲೆ ಭಾಳಷ್ಟು ಹಿರಿಯರನ್ನು ಕರೆಸಿ ಇದೇ ನಾಳೆ ಶನಿವಾರ ದಿನ ಹಿರೇಕರಸಿಗೆ ಬೆಳಗ್ಗೆ ಟೈಮ್ 11ರಿಂದ 4 ಗಂಟೆವರೆಗೆ, ಸಾಯಂಕಾಲ 3 ಗಂಟೆಯಿಂದ 6 ಗಂಟೆವರೆಗೆ ಕೊಣ್ಣೂರು ಗ್ರಾಮದಲ್ಲಿ ಸಂವಾದ ಕಾರ್ಯಕ್ರಮ ಅದ. ಈ ಥರ ಜಿಲ್ಲೆಯೊಳಗೆ 7-8 ಕಡೆ ನಾವು AI ಟೆಕ್ನಾಲಜಿಯನ್ನು ಕೊಡುವಂಥ ವ್ಯವಸ್ಥೆ ಇರ್ಬೋದು, ಸಾವಯವ ಕೃಷಿ ಮಾಡುವಂಥ ವ್ಯವಸ್ಥೆ ಇರ್ಬೋದು. ಆ ಕಾರ್ಯಕ್ರಮವನ್ನು ಕೂಡ ಇದ್ರ ಜೊತೆ ಹಮ್ಮಿಕೊಂಡಿದ್ವಿ. ಪೂರ್ಣ ಸೆಪ್ಟೆಂಬರ್ ತಿಂಗಳು ಸಾಹೇಬರ ಬರ್ತಡೇ ಇದ್ದಾಗ ಪೂರ್ಣ ಸೇವಾ ಮಂತ್ ಆಗಿ ನಾವು ಕೆಲಸ ಆಗಬೇಕು. ಮರಿಹುದ್ದಿಯೊಳಗೆ 35 ಎಕರೆ ಫಾರೆಸ್ಟ್ ಜಾಗದಲ್ಲಿ ಫಾರೆಸ್ಟ್ ಪ್ಲಾಂಟೇಶನನ್ನು ಅಲ್ಲಿ ಹಚ್ಚಿ ಅಲ್ಲಿ ಒಂದು ಕೆರೆ ಮಾಡಿ ಡ್ರಿಪ್ಪನ್ನು ಮಾಡಿ 10 ವರ್ಷ ಮೇಂಟೈನ್ ಮಾಡುವಂಥ ವ್ಯವಸ್ಥೆ ತೊಗೊಂಡ್ವಿ. ಇನ್ನು 5-10 ವರ್ಷದೊಳಗೆ ನಾವು ದಾಂಡೇಲಿಗೆ ಹೋಗಿ ನೋಡಬೇಕಾಗಿ ಇಲ್ಲೇ ಮರಿಹುದ್ದಿ ಪಿಕ್ನಿಕ್ ಹೋದ್ರೆ ಆ ದಾಂಡೇಲಿ ಫಾರೆಸ್ಟ್ ಸಿಗುವಷ್ಟರ ಮಟ್ಟಿಗೆ ಈ ಫಾರೆಸ್ಟನ್ನು ಮಾಡ್ತಾ ಇದ್ವಿ. ನಮ್ಮ ರೈತರು ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಮಾಡಬೇಕು. ದೌಂಡ್ ತಾಲೂಕಲ್ಲಿ ನಮ್ದೊಂದು ಫ್ಯಾಕ್ಟ್ರಿ ಇದೆ, ಶರದ್ ಪವಾರ್ ಅವರು ಮಾಡಿದ್ದಾರೆ ಜಿಲ್ಲೆಯಲ್ಲಿ. ದೌಂಡು ಬಾರಾಮತಿ ಒಳಗೆ
ಭೀಮಾ ಸಕ್ಕರೆ ಕಾರ್ಖಾನೆ ತಗೊಂಡ್ವಿ, ಅಲ್ಲಿ ರೈತರು ಸರಾಸರಿ 80 ಟನ್ ಬೆಳೀತಾರೆ, ಹೆಚ್ಚಂದ್ರೆ 120 ಬೆಳೀತಾರೆ. 240 ಟನ್ ಬೆಳೆಸಿದ್ರು ಅವರು VSI ದವರು. ಅಲ್ಲಿ ಬಾರಾಮತಿ ಶುಗರ್ ಅಗ್ರಿಕಲ್ಚರ್ ಕಾಲೇಜು ಮತ್ತು VSI ಇರೋದ್ರಿಂದ ಯಾಕೆ ಅವ್ರು ಅಷ್ಟು ಬೆಳೀತಾರೆ ನಾವೇನು ಬೆಳೆಯಂಗಿಲ್ಲ ಅಂತೇಳಿ ಭಾಳ ವಿಚಾರ ಮಾಡಿದ್ಮೇಲೆ ಅವ್ರದ್ದು ನಮ್ಮಂಗೆ ಕಪ್ಪು ಭೂಮಿ ಇದೆ, ಅಲ್ಲಿ ಭೀಮಾ ನದಿ ಇದೆ ನಮ್ದು ಅಂತೇಳಿ ಮುರುಗೇಶ್ ಅಣ್ಣ ಸಂಕಲ್ಪ ಕೊಟ್ಟಾರ. ನಮ್ಮೂರು ಸಂಗಮನಾಥ ಪ್ರಭುಜಿ ಮಹಾರಾಜರು ರೈತರ ಆಶೀರ್ವಾದ ಇದ್ರೆ ಆದಷ್ಟು ಬೇಗ ಆಗ್ತದೆ. ಮೊದಲೇ ವರ್ಷ ಕಾಲೇಜ್ ಮೊದಲು ವಿಜಯ ಸ್ಕೂಲ್ದಾಗ ಪ್ರಾರಂಭ ಮಾಡಿ 2 ವರ್ಷದಲ್ಲಿ ಕಟ್ಟಡ ಮಾಡಿಕೊಂಡು ನಾವು ಅಗ್ರಿ ಕಾಲೇಜ್ ಕಟ್ಟಿದ್ವಿ ಅಂದ್ರೆ ನಮ್ಮ ಮಕ್ಕಳು BSc ಅಗ್ರಿಕಲ್ಚರ್ ಹೊಲಕ್ಕೆ ಬರ್ತಾರೆ ಅಥವಾ ನೌಕರಿ ಮಾಡೋಕೆ ಅಗ್ರಿ ಆಫೀಸರ್ ಸಿಗ್ತಾರೆ. ನಾವು ಸುಮ್ಮನೆ ಫ್ಯಾಕ್ಟ್ರಿ ಒಳಗೆ BSc ಅಗ್ರಿ ಇಲ್ಲದವ್ರು ತುಂಬ್ತೀವಿ. ಮತ್ತು ಎರಡನೇ ನಿಮಗೆ ಯಾವಾಗ ಬೇಕು 100 ಎಕರೆ ಬೆಳಿಬೇಕು ಅನ್ನಿಸ್ತಿರ್ತಿಲ್ಲ, ಬಂತಂದ್ರೆ ಕ್ಯಾಂಪಸ್ದವರು ನಿಮಗೆ 4 ಲೈನ್ ಹೇಳೋರು ಸಿಗ್ತಾರೆ. ಆ ಕೆಲಸವನ್ನು ನೀವು ನಾವೆಲ್ಲರೂ ಕೂಡಿ ಮಾಡೋಣ. ನಿಮ್ಮ ಆಶೀರ್ವಾದ ಮುರುಗೇಶ್ ಅಣ್ಣರ ಮೇಲೆ ಇರಲಿ. ಮರೆಗುದ್ದಿ ಒಳಗೆ ಅಗ್ರಿ ಯೂನಿವರ್ಸಿಟಿ, ಧಾರವಾಡ ಅಗ್ರಿ ಯೂನಿವರ್ಸಿಟಿ ಐತಲ್ಲ, ಧಾರವಾಡ ಅಗ್ರಿ ಯೂನಿವರ್ಸಿಟಿಗೆ ಹೋಗಿದ್ವಿ ನಾವು. ಅಗ್ರಿ ಕೃಷಿ ಮೇಳ ಇನ್ನು ಮುಂದೆ ಜಮಖಂಡಿ ತಾಲೂಕಿನ ಕೃಷಿ ಮೇಳಕ್ಕೆ ಬರುವಂಥ ದಿನ ಬಹಳ ಸಮೀಪದ ಅನ್ನುವಂಥ ಮಾತನ್ನು ಹೇಳ್ತಾ ಆ ಕೆಲಸನೂ 4ನೇ ತಾರೀಕಿಗೆ ಆ ಕಾಲೇಜಿನ ಭೂಮಿ ಪೂಜೆ ಇಟ್ಕೊಂಡು ಕೃಷ್ಣಾ ನದಿ ಮಹಾತ್ಮೆ ಬಗ್ಗೆ ನನಗೆ ಅನಿಸಿದ್ದನ್ನ ಒಂದು ಲೈನಲ್ಲಿ ಹೇಳ್ತೀನಿ. ಕಳೆದ ಆಗಸ್ಟ್ 16ನೇ ತಾರೀಕಿಗೆ ನಾವು ಕೃಷ್ಣೆಯ ಆರತಿಯನ್ನ ಮಾಡಿದ್ವಿ. ಆಗಸ್ಟ್ ಮೊದಲನೇ ವಾರದಲ್ಲಿ ಸರ್ಕಾರ ಹೇಳಿತು ಕೃಷ್ಣ ಆಲ್ಮಟ್ಟಿ ಡ್ಯಾಮಿಗೆ 2 ಲಕ್ಷ ಕೋಟಿ ಬೇಕು, ಅಷ್ಟೊಂದು ಸರ್ಕಾರ ತೆಕ್ಕಿಲ್ಲ, ನಾವು ಈ ಕಾರ್ಯಕ್ರಮವನ್ನ ಯೋಜನೆಯನ್ನು ಮಾಡಕ್ ಆಗುದಿಲ್ಲ ಅಂತ ಹೇಳಿ ಆಗಸ್ಟ್ ಮೊದಲನೇ ವಾರದಾಗ ಹೇಳಿದ್ರು. ನೀವು ಕೇಳಿರೋದು ಆಗಸ್ಟ್ 16ನೇ ತಾರೀಕಿನಿಂದ ನಾವು ವೇದಿಕೆ ಮೇಲೆ ಇದು ಯೋಜನೆ ಆಗ್ಬೇಕು, ಇಟ್ಟ ರೊಕ್ಕದಾಗ ಆಕೈತಿ ಅಂತ ಹೇಳಿದ್ವಿ. ನಾವು ಹಿಪ್ಪರಿಗೆ ಕರ್ಕೊಂಡು ಇಲ್ಲಿ ಮಾತಾಡಿದ್ವಿ, ಬಾಗಲಕೋಟದ ಪ್ರೆಸ್ ಮೀಟ್ ಮಾಡಿದ್ವಿ ಆಗಸ್ಟ್ 22ನೇ ತಾರೀಕಿಗೆ. ಸೆಪ್ಟೆಂಬರ್ 16ನೇ ತಾರೀಕು ಅಂದ್ರೆ ಆಗಸ್ಟ್ 16ರಿಂದ ಸೆಪ್ಟೆಂಬರ್ 16 ಒಂದೇ ತಿಂಗಳ 35 ದಿನದಲ್ಲಿ ಯಾರು ಯೋಜನೆ ಆಗಂಗಿಲ್ಲ ಅಂದಿದ್ದಾರಲ್ಲ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ನೀರಾವರಿ ಮಂತ್ರಿಗಳು, ಕ್ಯಾಬಿನೆಟ್ ಕೂಡಿ ನಾವು ಯೋಜನೆಯನ್ನ ಮಾಡ್ತೀವಿ, ಎಕರೆಗೆ 40 ಲಕ್ಷ ಕೊಟ್ಟು ಈ ಯೋಜನೆಯನ್ನು ಮಾಡ್ತೀವಿ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. ಅಂದ್ರೆ ಸರ್ಕಾರ ಇಲ್ಲ ಅಂದಿದ್ದನ್ನು ಕೃಷ್ಣಾ ನದಿ ಮುಂದೆ ರೈತ ಸಂಕಲ್ಪ ತೊಟ್ಟಿರೋ ಪ್ರಕಾರ ಆತು ಅನ್ನುವಂಥ ಭಾವನೆ ನಮಗೆ. ಇಲ್ಲಾಂದ್ರೆ ನಾವು ಇಲ್ಲದಿಂದ ಹಿಪ್ಪರಿಗಿಂದ ಬೆಳಗಾವಿಗೆ ಪಾದಯಾತ್ರೆ ಬರ್ತೀವಿ ಅಂತ ಹೇಳಿದ್ವಿ. ಅಂದ್ರೆ ಈ ಜಗದಾಗ ಆ ಶಕ್ತಿ ಇದೆ, ಈ ಜಗದಾಗ ನಿಜವಾಗಿನೂ ಆ ಶಕ್ತಿ ಇದೆ. ಆ ಯೋಜನೆ ಮುಗಿಬೇಕಂದ್ರೆ ನಮ್ಮ ಕೃಷ್ಣ ಆರತಿನೂ ಕಾರಣ ಆಕೈತಿ. ಯೋಜನೆ ರೊಕ್ಕ ಕೊಡಕ್ತಾರ, ದೌಡ್ ಮುಗಿಸ್ಕೊಟ್ರೆ ಭಾಳ ಚಲೋ. ಇಲ್ಲಂದ್ರೆ ನಮ್ಮ ನೀರಿಗೆ 130 TMC ನಾವು ನೀರು ಬಿಡ್ತೀವಿ ಇಲ್ಲ ಆಂಧ್ರ ಪ್ರತಿ ವರ್ಷ. ನಮ್ಮ ಪಾಲಿಗೆ ಕೊಟ್ಟಿದ್ದು ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟು, ಈ ದೇಶ, ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಂತ 130 TMC ನೀರನ್ನ ನಾವು 24 ಮೀಟರ್ ಗೇಟ್ ಕಟ್ಟೋದಕ್ಕೆ ನೀರು ಹೊರಗೆ ಬಿಡಾಕತ್ತೀವಿ. ಆ ಡ್ಯಾಮ್ ಗೇಟ್ ಕಟ್ಟಿದಂದ್ರೆ ಈಗೇನು ಯೋಜನೆ ಮಾಡ್ಯಾರಲ್ರಿ, ಹೊಸ ಕೆನಾಲ್ ಮಾಡಕ್ ಹೋಗಿಲ್ಲ ಅಂತಾರೆ. ಹೊಸ ಕೆನಾಲ್ ಆಮೇಲೆ ಮಾಡ್ರಿ, ಇದ್ದು ಮಾಡಿದ ಕೆನಾಲ್ಗಳಿದ್ರೆ 12 ತಿಂಗಳು ನೀರ. ಅದಕ್ಕೆ ನಮ್ಮ ನೀರು ಬಿಡಾಕತ್ತೀವಿ. ಕಾವೇರಿ ನದಿಯಿಂದ, ಕಾವೇರಿ ನದಿ ಬಗ್ಗೆ ನಮಗೆ ಅಭಿಮಾನ ಅದ. ಈ ನಾವು ಮಾತಾಡೋದು ಲೈವ್ನಾಗ ಅವ್ರಿಗೆ ಕೇಳ್ತದೆ, ಅಭಿಮಾನ ಅದ. ಕಾವೇರಿ ನದಿ ಕೊಳ್ಳದ ನೀರಾವರಿ 3,58,000 ಎಕರೆ. ಎಷ್ಟೇ? 3,58,000 ಎಕರೆ. ಕೃಷ್ಣಾ ನದಿ ನೀರಾವರಿ 16 ಲಕ್ಷ ಎಕರೆ. ಈಗಿರೋದು ಇನ್ನು 130 TMC ಆದ್ರೆ 1 TMCಗೆ 10,000 ಎಕರೆ, 130 TMCಗೆ 13,000 ಎಕರೆ ನೀರಾವರಿ ಆಗ್ತದೆ. ನಮ್ಮ ಘಟಪ್ರಭಾ ನದಿ ಎಷ್ಟು ನೀರಾವರಿ ಅದ? 6 ಲಕ್ಷ ಎಕರೆ ನೀರಾವರಿ. ಘಟಪ್ರಭಾ ನದಿಯಿಂದ 52 TMC ನೀರು, 6 ಲಕ್ಷ ನೀರಾವರಿ. 6 ಲಕ್ಷ ನೀರಾವರಿ ಮಾಡೋ ಘಟಪ್ರಭಾ ನದಿಗೆ ನಾವು ಇಲ್ಲಿವರೆಗೆ ಯಾರು ಬಾಗಿನ ಕೊಟ್ಟವ್ರು ನೋಡಿಲ್ಲ. ಮುಖ್ಯಮಂತ್ರಿ ಅಂತೂ ಇಲ್ಲಿವರೆಗೆ ಬಂದಿಲ್ಲ, ಜಿಲ್ಲಾ ಉಸ್ತುವಾರಿವರೆಗೂ ನೆನಪಿಲ್ಲ, ನಮ್ಮ ರೈತರಿಗೂ ನೆನಪಿಲ್ಲ. ಆದ್ರೆ ಆ ನೀರಿನಿಂದ ನಾವು 6 ಲಕ್ಷ ಎಕರೆ ನೀರಾವರಿ ಮಾಡ್ತೀವಿ. ಈಗೇ ನಮ್ಮ ಜಿಲ್ಲಾದ ಫ್ಯಾಕ್ಟ್ರಿಗಳು ಅದಾವಲ್ಲ, ಕೋಟಿ ಕೋಟಿ ಟನ್ ಕ್ರಷಿಂಗ್ ಮಾಡ್ತೀವಿ ಆ ಘಟಪ್ರಭಾ ನದಿ ನೀರಿಂದ. ಹೌದಿಲ್ರಿ? ಹಂಗ ನಮ್ಮ ಕೃಷ್ಣಾ ನದಿ 16 ಲಕ್ಷ. ಈ ಬರೀ ಆಲ್ಮಟ್ಟಿ ನೀರಾವರಿ, ಆಲ್ಮಟ್ಟಿಂದ ತಲಗಿ ನೀರಾವರಿ ಬೇರೆ. ಆರ್ ನಿರಾಣಿಯವರ 61ನೇ ಹುಟ್ಟುಹಬ್ಬ. ಈ ಶುಭ ಸಂದರ್ಭಗಳನ್ನು ಅತ್ಯಂತ ಭವ್ಯವಾಗಿ ಆಚರಿಸಬೇಕಂತ ತಿಳ್ಕೊಂಡು ಪೂರ್ವಭಾವಿ ಸಭೆಯನ್ನು ಕರೆದದ್ದಾಗಿದೆ. ಈ ಸತ್ಸಂಗದ ಇವತ್ತಿನವರೆಗೆ
ನಮಗೆಲ್ಲ ಸೋಮೇಶಣ್ಣ ನಿರಾಣಿಯವರು ಸಂಪೂರ್ಣ ವಿವರವಾಗಿ ನಮಗೆಲ್ಲ ಅದರ ಬಗ್ಗೆ ಹೇಳಿದ್ದಾರೆ. ಸ್ಪಂದಿಸ್ತಾ ಇದ್ದಾರೆ. ಆ ರೀತಿ ಅವರು ಇಂಡಸ್ಟ್ರಿಗಳನ್ನು ಬೆಳೆಸಿದಾರ. ಅದೇ ರೀತಿಯಾಗಿ ಜನಸಂಪರ್ಕವನ್ನು ಹೊಂದಿದಾರ. ಆ ರೀತಿ ರೈತರ ಸಂಘಟನೆಗಳನ್ನು ಮಾಡ್ತಾ ಇದ್ದಾರೆ. ಅಂತ ಸಂಘಟನೆ ಮಾಡುವುದರ ಮೂಲಕ ಇವತ್ತ ನಮ್ಮ ಹಿಪ್ಪರಗಿ ಕ್ಷೇತ್ರದೊಳಗೆ ಬಂದು ಕೃಷ್ಣಾರ್ತಿಯನ್ನು ಮಾಡಿ ತಮ್ಮ ಜಯಂತಿ ಉತ್ಸವವನ್ನು ಕೂಡ ಮಾಡಿಕೊಂಡು ಅದರ ಲಾಭವನ್ನ ಈ ನಾಡಿನ ಜನತೆಗೆ ಕೊಡಬೇಕನ್ನುವಂತ ಉದ್ದೇಶ ಇಟ್ಟುಕೊಂಡು ಏನು ಮಾಡ್ತಾ ಇದ್ದಾರಲ್ಲ, ಇಂಥ ಭವ್ಯವಾದಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲ ಸ್ವಾಗತ ಮಾಡೋಣ. ಆ ರೀತಿಯೊಳಗೆ ಅವರ ಮಾರ್ಗದರ್ಶನದಂತೆ ಎಲ್ಲಾ ರೀತಿಯಿಂದ ತನುಮನದಿಂದ ನಾವು ಸಹಾಯ ಸಹಕಾರ ನೀಡೋಣ. ಇವತ್ತ ಅವರು ಹಮ್ಮಿಕೊಂಡಂತ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಅಚ್ಚುಕಟ್ಟಾಗಿ ನಡೀಬೇಕಂತ ತಿಳ್ಕೊಂಡು ಇವತ್ತು ಸಮಿತಿಗಳನ್ನು ಏನು ಮಾಡ್ಯಾರಲ್ಲ, ಆ ಸಮಿತಿಗಳ ರಚನೆಯೊಳಗೆ ನಾವೆಲ್ಲ ಪಾಲ್ಗೊಂಡವರು ಸ್ವಯಂ ಸೇವಕರವಾಗಿ ನಮಗೆಷ್ಟು ಅಧಿಕಾರ ಕೊಟ್ಟಾರ, ನಮ್ಗೆ ಯಾವ ಕೆಲಸದಿಂದ ನಮ್ಮ ಜೀವನವನ್ನ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯಲ್ಲ ಅನ್ನೋದನ್ನ ಇವತ್ತ ಇಲ್ಲಿಯವರೆಗೆ ನಮ್ಮ ಸಂದೇಶನ ಹೇಳಿರಲ್ಲ. ಅದೇ ಪ್ರಸ್ತುತವಾಗಿ ಸತ್ಯದ ಈ ಸತ್ಯಕ್ಕೆ ನಾವು ಬೆಂಬಲ ಕೊಟ್ಟು ನಾವೆಲ್ಲರೂ ನಿಲ್ಲಬೇಕು. ನಾವೆಲ್ಲ 4ನೇ ತಾರೀಕಿನ ದಿವಸ ತಯಾರಿ ಮಾಡಿಕೊಂಡು ಯಾರ್ಯಾರು ಯಾವ ಕರ್ತವ್ಯದ ಅದನ್ನು ಮೊದಲ ಅಭ್ಯಾಸ ಮಾಡಿಕೊಂಡು ಅದನ್ನು ಪೂರ್ಣಗತ ಮಾಡೋ ಸಲುವಾಗಿ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ನಡ್ಕೊಂಡಪ್ಪ ಅಂದ್ರೆ ನಾವು ಈ ಕಾರ್ಯಕ್ರಮ